ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶ ಭಾಗವು ಕೂಡ ಅದನ್ನು ಕೂಡ ಚೆನ್ನಾಗಿ ಆಶೀರ್ವದಿಸಿರಿ. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರು ಚೆನ್ನಾಗಿ ಕೇಳಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶ ಭಾಗವು ಕೂಡ ಯಾವುದೆಂದರೆ ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ ಭಾಗ 7. ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ ಭಾಗ 7. ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಂಡನು ಅಣ್ಣನಿಗೂ ಸಮಾನವಾಗಿದ್ದಾನೆ. ಗಂಡನು ಮಾತ್ರವಲ್ಲ, ಗಂಡನು ಅಣ್ಣನಿಗೂ ಸಮಾನವಾಗಿದ್ದಾನೆ. ಆದಿಕಾಂಡ 12ನೇ ಅಧ್ಯಾಯ 9ರಿಂದ 13ರವರೆಗೆ ಓದುವಾಗ ಅಲ್ಲಿ ಅಬ್ರಹಾಮನು ಸಾರಳಿಗೆ ಏನು ಹೇಳ್ತಾಳೆ ಅಂದರೆ, ನೋಡಪ್ಪ, ನಿನ್ನ ಚಳುವಳಿಕೆಯನ್ನು ನೋಡಿ ನನ್ನನ್ನು ಕೊಂದಾರು. ಒಂದು ವೇಳೆ ನಿನ್ನನ್ನು ವಿಚಾರಿಸಿದರೆ, ನಿನ್ನನ್ನು ಕೇಳಿದರೆ ನಾವು ಅಣ್ಣ ತಂಗಿಯೆಂದು ನೀನು ಹೇಳಬೇಕು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಕಡೆಯೂ ಕೂಡ ಅಬ್ರಹಾಮನು ಅರಸನಿಗೆ ಹೇಳ್ತಾನೆ, ನಿಜವಾಗಿ ಇವಳು ನನ್ನ ತಂಗಿಯೇ ಎಂಬುದಾಗಿ. ಹೌದು, ಇದು ಯಾವ ಕಾರಣ ಅಂತ ಹೇಳಿದ್ರೆ, ಆದಿಯಿಂದ ಆದಾಮನ ಸಂತಾನದವರು ನಾವು ಆಗಿದ್ದೇವೆ. ಅಲ್ಲಿಂದಲೇ ಸರಿಯಾಗಿ ನಾವು ನೋಡ್ತಾ ಬರುವಾಗ ಆವಾಗ ಏನಾಗಿದೆ, ಅಲ್ಲಿ ಹೆಂಡತಿಯರು ತಂಗಿಯ ಸಮಾನಕ್ಕೆ ಇದ್ದಾರೆ. ಜನಸಂಖ್ಯೆ ತುಂಬುತ್ತಾ ಬರುವಾಗ ಎಲ್ಲೆಲ್ಲಿಂದಲೋ ಮದುವೆ ಆಗುವುದರಿಂದಾಗಿ ಅಲ್ಲಿ ಈ ವಿಚಾರವು ಇವತ್ತು ಅದು ನಮಗೆ ಗೊತ್ತಿಲ್ಲದೆ ಆಗಿದೆ. ಹಾಗೆ ಉದಾಹರಣೆಗೆ ನೋಡುವಾಗ ಆದಾಮನಿಗೆ 2 ಮಕ್ಕಳಿದ್ರು, ಕಾಯಿನ, ಹೆಬೇಳ. ಆವಾಗ ಆ ಸಮಯದಲ್ಲಿ ಬೇರೆ ಎಲ್ಲಿಯೂ ಹೆಣ್ಣು ಸಂತಾನ ಇರಲಿಲ್ಲ. ಕಾಯಿನನ್ನು ಮದುವೆಯಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ಯಾರನ್ನು ಮದುವೆಯಾದನು? ಹಾಗಲಿ ನೋಡುವಾಗ ಆದಾಮನಿಗೆ ಬೇರೆ ಹೆಣ್ಣು ಮಕ್ಕಳು ಇದ್ದರು ಎಂಬುದಾಗಿ ಕೂಡ ನಾವು ಓದುತ್ತೇವೆ. ಹಾಗಿರುವಾಗ ಸ್ವಂತ ತಂಗಿಯನ್ನೇ ಮದುವೆಯಾದನು. ಅದೇ ಪ್ರಕಾರ ಇವತ್ತು ಹೆಂಡತಿಯರು ನಾವು ಆ ಕಾಲದಿಂದಲೇ, ಆದಾಮನ ಕಾಲದಿಂದಲೇ ನೋಡ್ತಾ ಬರುವಾಗ ಹೆಂಡತಿ ನಮಗೆ ತಂಗಿಯಾಗಿದ್ದಾಳೆ. ಯಾರಿಗೆ? ಗಂಡಂದಿರಿಗೆ. ಆಗ ಹೆಂಡತಿಯರಿಗೆ ಆ ಗಂಡ ಯಾರಾಗಿದ್ದಾನೆ? ಅಣ್ಣನಿಗೂ ಸಮಾನವಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 20ನೇ ಅಧ್ಯಾಯ 11ರಿಂದ 12ರವರೆಗೂ ಕೂಡ ನಾವು ಓದುವಾಗ ಇಸಾಕನು ಕೂಡ ರೆಬೆಕ್ಕಳಿಗೆ ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ಗೆರಾರಿ ಅರಸನು, ನೋಡಪ್ಪ, ನಿನ್ನ ಚೆಲುವಿಕೆಯನ್ನು ನೋಡಿ ಒಂದು ವೇಳೆ ಅರಸನು ನಿನ್ನನ್ನು ಇಟ್ಟುಕೊಳ್ಳೋಕ್ಕೆ ನೋಡಿಯಾನು, ಆಗ ನಾವು ಅಣ್ಣ ತಂಗಿಂತ ನೀನು ಹೇಳಬೇಕು ಅಂತೇಳಿ ಅಬ್ರಹಾಮನ ಮಗನಾದ ಇಸಾಕನು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾನೆ ತನ್ನ ಸ್ವಂತ ಹೆಂಡತಿ ರೆಬೆಕ್ಕಳಿಗೆ. ಇವರು ಅಪ್ಪ ಮಗನು ಇಬ್ಬರ ಮಾತು ಒಂದೇ ರೀತಿಯಾಗಿ ಬಂತು. ಹಾಗೆ ಇವತ್ತು ಹೆಂಡತಿಯರಾದವರು ಇವತ್ತು ತನ್ನ ಗಂಡನ ಒಂದು ವಿಷಯದಲ್ಲಿ ಮಾತ್ರ ನೋಡೋದಲ್ಲ, ತನ್ನ ಸ್ವಂತ ಅಣ್ಣಂದಿರನ್ನು ಹೇಗೆ ಇವತ್ತು ನೀವು ಪ್ರೀತಿಸ್ತೀರೋ, ಅವರು ಯಾವುದೇ ಒಂದು ಮಾತನ್ನು, ಕಠಿಣವಾದ ಮಾತುಗಳನ್ನು ಆಡಿದರು, ಹೇಳಿದರು ಕೂಡ, ನಾವು ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ, ನಮ್ಮ ಸ್ವಂತ ಅಣ್ಣ ಆಗಿದ್ದೇವೆ ಎಂಬುದನ್ನು ಅದನ್ನು ಮನಸ್ಸಿಗೆ ತಾರದೆ ಅಣ್ಣಂದಿರಲ್ಲಿ ಯಾವ ರೀತಿ ನೀವು ಪ್ರೀತಿ ಇಡ್ತೀರೋ ಅದೇ ಪ್ರೀತಿ ತನ್ನ ಗಂಡನು ಕೂಡ ಅಣ್ಣನಿಗೆ ಸಮಾನವೆಂದು ಅಣ್ಣಂದರಿಗೆ ಕೊಡುವಂಥ ಬೆಲೆ, ಇಡುವಂಥ ಪ್ರೀತಿಯನ್ನು ಇವತ್ತು ಸ್ವಂತ ಗಂಡಂದರಿಗೂ ಕೊಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈ ವಿಷಯ ಈಗ ಗಂಡನು ಹೆಂಡತಿಯರಿಗೆ ಅಣ್ಣನಿಗೂ ಸಮಾನ ಎಂಬುದಾಗಿ ಈಗ ತಿಳಿದುಕೊಂಡಿದ್ದೇವೆ. ಮುಂದಿನ ವಿಷಯಕ್ಕೆ ಹೋಗೋಣ, ವಚನಕ್ಕೆ ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 16ನೇ ವಾಕ್ಯ. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಸೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂಬುದಾಗಿ. ಈಗ ಈ ವಚನ ಕೂಡ ನಾವು ನೋಡುವಾಗ ಸ್ವಂತ ಗಂಡ ಅಂದರೆ ಬರೀ ಶರೀರ ಸಂಬಂಧಕ್ಕಾಗಿ ಮಾತ್ರವಲ್ಲ, ನಿಜವಾಗಿ ಗಂಡ ಅಥವಾ ಪತಿ ಅಂದರೆ ರಕ್ಷಕ ಎಂಬುದಾಗಿ. ಹಾಗೆ ಈ ವಾಕ್ಯದ ಅರ್ಥವು ಕೂಡ ನೋಡುವಾಗ ನಮ್ಮ ಹೆಂಡತಿಯರನ್ನು ರಕ್ಷಣೆ ಮಾಡುವವನು ಗಂಡನಾಗಿದ್ದಾನೆ. ಹಾಗೆ
ಇಲ್ಲಿ ಏನಾಗಿದೆ ಅಂದರೆ ಸ್ವಂತ ಮಕ್ಕಳನ್ನು ಯಾವ ರೀತಿ ತಂದೆ ರಕ್ಷಣೆ ಮಾಡ್ತಾನೋ ಚಿಕ್ಕದರಲ್ಲಿ, ಅದೇ ರೀತಿ ಇಲ್ಲಿ ಗಂಡನು ಹೆಂಡತಿಯನ್ನು ರಕ್ಷಣೆ ಮಾಡೋನು ಕೂಡ ಆಗಿದ್ದಾನೆ. ಬರೀ ಮಕ್ಕಳೊಂದು ವಿಚಾರಕ್ಕೆ, ಶರೀರ ಸಂಬಂಧಕ್ಕಾಗಿ ಮಾತ್ರ ಅಲ್ಲ, ಹೆಂಡತಿಯ ಪೂರ್ಣ ಜವಾಬ್ದಾರಿಕೆ ಗಂಡನಿಗಿರುತ್ತದೆ. ಆದ್ದರಿಂದ ಹೆಂಡತಿಯ ರಕ್ಷಕ ಗಂಡ. ಮದುವೆ ಆಗಲಿಕ್ಕೆ ಮೊದಲು ಇವತ್ತು ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಯಾವ ರೀತಿ ತಂದೆಯು ರಕ್ಷಕನಾಗಿದ್ದಾನೋ, ಇಲ್ಲಿ ಅದೇ ರೀತಿ ಮದುವೆ ಆದಮೇಲೆ ಗಂಡನು ರಕ್ಷಕನಾಗಿದ್ದಾನೆ. ಗಂಡನು ಕೂಡ ತಂದೆಯ ಸ್ಥಾನದಲ್ಲಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಎಫೆಸ್ಯರಿಗೆ 5ನೇ ಅಧ್ಯಾಯ 22ರಿಂದ 24. ಎಫೆಸ್ಯರಿಗೆ 5ನೇ ಅಧ್ಯಾಯ 22ರಿಂದ 24. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಹಾಗೆ ಈ ವಚನವನ್ನು ನಾವು ನಿನ್ನೆ ಕೂಡ ಓದಿಕೊಂಡಿದ್ದೇವೆ. ದೇವರಲ್ಲಿ ಪ್ರೀತಿ ಇದ್ದು ದೇವರಿಗೆ ಅಧೀನರಾಗುವುದಾದರೆ, ನಮ್ಮ ರಕ್ಷಕನು ದೇವರು ಎಂಬುದಾಗಿ ಅಧೀನರಾಗುವುದಾದರೆ, ಗಂಡಂದರಿಗೂ ಕೂಡ ನಮ್ಮ ರಕ್ಷಕನು ನಮ್ಮ ಒಂದು ತಲೆ ಗಂಡನಾಗಿದ್ದಾನೆ ಎಂಬುದಾಗಿ ಅವರು ಗಂಡಂದರಿಗೂ ವಿಧೇಯರಾಗ್ತಾರೆ. ದೇವರ ಮೇಲೆ ಪ್ರೀತಿಯಲ್ಲಿ ಆಗಲೇಬೇಕು ಎಂಬುದಾಗಿ. 23ನೇ ವಚನ, ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಇಡೀ ದೇವರ ಸಭೆಯ ವಿಶ್ವಾಸಿಗಳಿಗೆ, ಸಭೆಯ ಮಕ್ಕಳಿಗೆ ನಿಜವಾಗಿಯೂ ದೇವರೇ ರಕ್ಷಕನಾಗಿದ್ದಾನೆ, ದೇವರೇ ತಂದೆಗೆ ಸಮಾನನಾಗಿದ್ದಾನೆ. ಅದೇ ರೀತಿ ಇವತ್ತು ಹೆಂಡತಿಯರಿಗೆ ಗಂಡನು ರಕ್ಷಕನು ಹೌದು, ಅವನು ಗಂಡನು ಹೌದು, ರಕ್ಷಕನೂ ಆಗಿದ್ದಾನೆ ಎಂಬುದಾಗಿ ನಾವು ಈ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳಬೇಕು. ಆದುದರಿಂದ ದೇವರಿಗೆ ಕೊಟ್ಟ ಗೌರವವನ್ನು ಕೂಡ ಗಂಡನಿಗೆ ಹೆಂಡತಿಯರು ಕೊಡಬೇಕಾಗಿದೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಇಡೀ ಸಭೆಯ ದೇವರ ಶರೀರವಾಗಿದೆ. ಅದೇ ರೀತಿ ಇವತ್ತು ಗಂಡ ಹೆಂಡತಿ ಕೂಡ ದೇವರ ಶರೀರವಾಗಿದ್ದಾರೆ. ಆದುದರಿಂದ ಇವತ್ತು ಗಂಡನಿಗೆ ದೇವರಿಗೆ ಬೆಲೆ ಕೊಡುವ ಹೆಂಡತಿಯರಿದ್ದರೆ ಖಂಡಿತವಾಗಿ ಅಂಥವರು ಕೂಡ ಅದೇ ಒಂದು ಪ್ರೀತಿಯಲ್ಲಿ ತನ್ನ ಗಂಡನನ್ನು ಕಾಣಬೇಕು. ಗಂಡನು ರಕ್ಷಕನೂ ಆಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಇವತ್ತು ದೇವರು ನಡೆಸ್ತಾ ಇರುವ ಸಭೆ ನಿಜವಾಗಿ ದೇವರಿಂದ ಆಯ್ಕೆಯಾದ ಸಭೆಯಾದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ಅದೇ ರೀತಿ ದೇವರೊಂದಿಗೆ ಭಯ ಭಕ್ತಿ ಪ್ರೀತಿಯಲ್ಲಿ ನಡೆದುಕೊಳ್ಳುವ ಸ್ತ್ರೀಯರಾದರೆ, ಹೆಂಡತಿಯರಾದರೆ ಅವರು ಗಂಡಂದಿರಿಗೆ ಅಧೀನರಾಗಿ ನಡೆದುಕೊಳ್ಳಬೇಕು. ಕಾರಣ ಸಭೆ ಎಂಬ ದೇಹಕ್ಕೆ ದೇವರು ಯಾವ ರೀತಿ ರಕ್ಷಕನಾಗಿದ್ದಾನೋ ಅದೇ ರೀತಿ ಇವತ್ತು ಹೆಂಡತಿಗೆ ಗಂಡನು ರಕ್ಷಕನಾಗಿದ್ದಾನೆ. ಆದುದರಿಂದ ದೇವರ ಮೇಲೆ ಭಯಭಕ್ತಿ ಇಟ್ಟು ಪ್ರೀತಿಸುವುದಾದರೆ ಅಂಥ ಹೆಂಡತಿಯರು ಗಂಡನನ್ನು ಕೂಡ ಪ್ರೀತಿಸುತ್ತಾರೆ, ಪ್ರೀತಿಸಲೇಬೇಕಾಗಿದೆ. ರಕ್ಷಕನು ಎಂಬುದಾಗಿ ನಾವು ಸಂಪೂರ್ಣವಾಗಿ ಹೆಂಡತಿಯರು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ಕೊರಿಂಥ 11ನೇ ಅಧ್ಯಾಯ 3ನೇ ವಾಕ್ಯ. 1 ಕೊರಿಂಥ 11ನೇ ಅಧ್ಯಾಯ 3ನೇ ವಾಕ್ಯ. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ, ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆ ಆಗಿದ್ದಾನೆ. ಹಾಗೆ ಪ್ರತಿಯೊಂದು ಪುರುಷನನ್ನು ಇವತ್ತು ದೇವರು ಆದಿ ಕಾಲದಲ್ಲಿ ಆದಾಮನ್ನು ಸೃಷ್ಟಿ ಮಾಡಿದರು. ಅವನಿಗೆ ತಲೆ ಯಾರಾಗಿದ್ದಾರೆ? ಆ ಸಂತಾನವನ್ನು ಅಲ್ಲಿಂದ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದವರು ದೇವರಾಗಿದ್ದಾರೆ. ಪುರುಷನನ್ನು ದೇವರು ಸೃಷ್ಟಿ ಮಾಡಿದ ಒಂದು ವಿಷಯಕ್ಕೋಸ್ಕರ ಪುರುಷನು ದೇವರಾಗುವುದಿಲ್ಲ. ಆದರೆ ಎಲ್ಲದಕ್ಕೂ ಕಾರಣ ಮೂಲಭೂತನಾಗಿದ್ದಾನೆ ಯೇಸು ಕ್ರಿಸ್ತ, ಸರ್ವ ಸೃಷ್ಟಿಕರ್ತನ ದೇವರಾಗಿದ್ದಾರೆ. ಹಾಗೆ ಇವತ್ತು ಸ್ತ್ರೀಗೆ ಪುರುಷನು ತಲೆ, ಹಾಗೆ ಇವತ್ತು ರಕ್ಷಕನು ಎಲ್ಲ ರೀತಿಯಲ್ಲಿ ಕಾಪಾಡುವನು ಹೆಂಡತಿಗೆ ಗಂಡನಾಗಿದ್ದಾನೆ. ಆದುದರಿಂದ ನಾವು ಇವತ್ತು ದೇವರಿಗೆ ಬೆಲೆ ಕೊಟ್ಟು ಯಾವ ರೀತಿ ಭಯ ಭಕ್ತಿ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೋ ಯಾವ ಸ್ತ್ರೀಯರು, ಅಂಥವರು ಖಂಡಿತವಾಗಿಯೂ ಸ್ತ್ರೀಗೆ ಅದೇ ಗೌರವ ಮಾನವನ್ನು ಸಲ್ಲಿಸ್ತಾರೆ. ಅದೇ ಪ್ರೀತಿಯಲ್ಲಿ ನಮ್ಮ ರಕ್ಷಕನು ಎಂಬುದಾಗಿ, ನಮ್ಮ ಒಡೆಯನೆಂಬುದಾಗಿ, ನಮ್ಮ ಯಜಮಾನನೆಂಬುದಾಗಿ ಕೂಡ ಅವರು ಪ್ರೀತಿ ಮಾಡುತ್ತಾರೆ. ಒಂದು ವೇಳೆ ದೇವರಲ್ಲಿ ಭಯ ಭಕ್ತಿ ಪ್ರೀತಿ ಇಲ್ಲವೋ ಅಂಥ ಸ್ತ್ರೀಯರು ಗಂಡನಿಗೆ
ಗಂಡನಿಗೆ ಸಲ್ಲತಕ್ಕ ಗೌರವವನ್ನು ಕೊಡೋದಿಲ್ಲ. ಖಂಡಿತವಾಗಿ ಯಾವ ರೀತಿಯಲ್ಲಿ ಗಂಡನನ್ನು ಪ್ರೀತಿ ಮಾಡಬೇಕು ಆ ಪ್ರೀತಿಯನ್ನು ಕೂಡ ಕೊಡುವುದಿಲ್ಲ. ಹಾಗೆ ಆಗಬಾರದು. ಪುರುಷನಿಗೆ ಕೊಟ್ಟಂತೆ, ಯಾಕೆಂದರೆ ಆದಾಮನನ್ನು ಸೃಷ್ಟಿ ಮಾಡಿ ಆಮೇಲೆ ಹವ್ವಳನ್ನು ಸಹಾಯಕರನ್ನಾಗಿ ಸೃಷ್ಟಿ ಮಾಡಿದರು ಎಂಬುದಾಗಿ ಓದಿಕೊಳ್ಳಬೇಕಾಗಿದೆ. ಹಾಗೆ ನೋಡುವಾಗ ಸ್ತ್ರೀ ಇಲ್ಲದೆ ಪುರುಷ ಇಲ್ಲ, ಪುರುಷನಿಲ್ಲದೆ ಸ್ತ್ರೀ ಇಲ್ಲ, ಇಬ್ಬರು ಒಂದೇ. ಆದರೆ ಅವರವರ ಗೌರವಗಳು, ಸ್ಥಾನಗಳು ಬೇರೆ ಬೇರೆ ಕೊಟ್ಟಿದ್ದಾರೆ ದೇವರು. ಆದರೆ ನಿಜವಾಗಿ ಹೆಂಡತಿಯರಾದವರು ನನ್ನ ಸಹೋದರಿಯರೇ, ದೇವರಲ್ಲಿ ಭಯ, ಭಕ್ತಿ, ಪ್ರೀತಿ ಚೆನ್ನಾಗಿ ನೀವು ಇಟ್ಟುಕೊಂಡಿದ್ದಾದರೆ ಗಂಡನನ್ನು ಕೂಡ ರಕ್ಷಕನೆಂದು ಅದೇ ಸ್ಥಾನದಲ್ಲಿ ನೀವು ಕಾಣುತ್ತೀರಿ. ಆದರೆ ಗಂಡ ದೇವರಲ್ಲ. ನಿಮ್ಮ ಒಂದು ರಕ್ಷಣೆಗೋಸ್ಕರ ಗಂಡ ಇರುವಂಥದ್ದು, ಸಂಸಾರಕ್ಕಾಗಿರುವಂಥದ್ದು, ಮಕ್ಕಳ ಸಂತಾನಕ್ಕಾಗಿರುವಂಥದ್ದು. ಆದ್ದರಿಂದ ಗಂಡನನ್ನು ಪ್ರೀತಿಸಲೇಬೇಕು, ಗಂಡನಿಗೆ ಗೌರವ ಕೊಡಲೇಬೇಕು. ಈ ವಚನದಲ್ಲಿ ನಾವು ಪ್ರತಿ ಒಂದು 2 ಸಲ ನಾವು ಇದನ್ನು ಓದಿಕೊಂಡಿದ್ದೇವೆ. ಗಂಡನು ಒಂದು ವೇಳೆ ಸರಿ ಇಲ್ಲದಿದ್ದರೆ ನಾನಾ ಥರದ ಕೆಟ್ಟ ಚಟದಲ್ಲಿ ಇರಬಹುದು, ಆದರೂ ಗಂಡನಿಗೆ ಗೌರವ ಕೊಡಲೇಬೇಕು. ನಿಮಗೆ ಎಷ್ಟೇ ಕಷ್ಟ ಸಂಕಟ ಬಂದರೂ ಇದು ದೇವರ ಎಣಿಕೆಯಲ್ಲಿ ಯೋಗ್ಯವಾಗಿದೆ, ದೇವರಿಗೆ ಪ್ರೀತಿಯಾಗಿದೆ. ಹಾಗೆ ನೀವು ನಡೆದುಕೊಂಡರೆ ನಿಮಗೆ ಹುಟ್ಟಿದಂಥ ಹೆಣ್ಣು ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸ್ತಾರೆ. ಆಗ ನಿಮ್ಮ ಗುಣ ನಡತೆಯನ್ನು ನೋಡಿ ಆ ಮಕ್ಕಳೇ ನಡೆದುಕೊಳ್ಳುತ್ತಾರೆ. ಒಂದು ವೇಳೆ ಗಂಡನ ಹತ್ರ ಬೈಯೋದು ಮಾಡೋದು, ಹೀನ ಮಾನವಾಗಿ ಬೈಯುವುದಾದರೆ, ಜಗಳ ಮಾಡುವುದಾದರೆ ಆ ನಿಮ್ಮ ಹೆಣ್ಣು ಮಕ್ಕಳು ಇದನ್ನೇ ಕಳೀತಾರೆ. ಮದುವೆ ಮಾಡಿಕೊಟ್ಟಲ್ಲಿ ಅವರು ಅದನ್ನೇ ಕಳೀತಾರೆ. ಅಲ್ಲಿ ಅವರು ಹಿಂಸೆಯನ್ನು ಅನುಭವಿಸ್ತಾರೆ. ಆಗ ಅವರು ವಾಪಸ್ಸು ನಿಮ್ಮಲ್ಲಿಗೆ ಬಂದಾಗ ನೀವು ಕೂಡ ಬಹಳ ದುಃಖವನ್ನು ಅನುಭವಿಸಬೇಕಾಗ್ತದೆ. ಬಹಳ ಎಚ್ಚರ. ಆದ್ದರಿಂದ ತಮ್ಮ ಮಕ್ಕಳ ಒಂದು ಹೆಣ್ಣು ಮಕ್ಕಳ ಹೆಚ್ಚಿನ ಆಶೀರ್ವಾದಕ್ಕೆ ತಾಯಿಯೇ ಕಾರಣಲಾಗುತ್ತಾಳೆ. ಹಾಗೆ ಗಂಡನಿಗೆ ಸಲ್ಲತಕ್ಕ ಗೌರವವನ್ನು ಕೊಡಲೇಬೇಕು. ಸಾರಳು ಯಾವ ರೀತಿ ವಿಧೇಯಳಾಗಿ ನಡ್ಕೊಂಡ್ಲು, ರೆಬೆಕ್ಕಳು ಯಾವ ರೀತಿ ವಿಧೇಯಳಾಗಿ ನಡ್ಕೊಂಡ್ಲು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ಪೇತ್ರ 3ನೇ ಅಧ್ಯಾಯ 6ನೇ ವಾಕ್ಯ. 1 ಪೇತ್ರ 3:6. ಸಾರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ಸಾರಳು ಅಬ್ರಹಾಮನನ್ನು ಏನು ಮಾಡಿದ್ಲು? ಯಜಮಾನ ಎಂದು ಕರೆದಳು. ಆಗ ಸಾರಳನ್ನು ಸೃಷ್ಟಿ ಮಾಡಿದ್ದು ನಿಜವಾಗಿ ದೇವರು. ಹಾಗೆ ಇವತ್ತು ನಿಜವಾದ ತಲೆ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದರೆ ಈ ಭೂಲೋಕದಲ್ಲಿ ಹೆಂಡತಿಯ ಒಂದು ರಕ್ಷಣೆಗೋಸ್ಕರ ಗಂಡನಿಗೆ ವಹಿಸಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುವಾಗ ಸಹಕಾರಿಯಾಗಿ ಇರಲು ಒಂದು ಸ್ತ್ರೀಯನ್ನು ಉಂಟು ಮಾಡುವೆನು ಎಂಬುದಾಗಿ ದೇವರಲ್ಲಿ ಹೇಳಿ ಸ್ತ್ರೀಯನ್ನು ಆದಾಮನ ಎಲುಬಿನಿಂದ ಉಂಟು ಮಾಡಿದರು ಎಂಬುದಾಗಿ ನಾವು ಪ್ರತಿ ಸಲ ಓದುತ್ತಲೇ ಇದ್ದೇವೆ, ತಿಳಿದುಕೊಳ್ಳುತ್ತಲೇ ಇದ್ದೇವೆ. ಅದನ್ನೇ ಇಲ್ಲಿ ಅರ್ಥ ಮಾಡಿಕೊಂಡು, ಅಥವಾ ದೇವರೇ ಸಾರಳ ಹತ್ರ ಮಾತನಾಡಿರಬಹುದು. ಯಜಮಾನ ಎಂದು ಕರೆದಳು. ಯಜಮಾನ ಅಂದರೆ ಏನು? ರಕ್ಷಕನಾಗಿದ್ದಾನೆ. ಪೂರ್ತಿ ಅಧಿಕಾರ, ನನಗೆ ರಕ್ಷಣೆ ಕೊಡುವವನು. ಅವನನ್ನು ಮೀರಿ ನಾವು ನಡಿಬಾರದು, ಅವನ ಮಾತಿನಂತೆ ನಾವು ನಡೆದುಕೊಳ್ಳಬೇಕು, ಅವನಿಗೆ ವಿಧೇಯರಾಗಬೇಕು ಎಂಬುದಾಗಿ. ಆದರೆ ದಯವಿಟ್ಟು ಇನ್ನೊಂದು ವಿಷಯವನ್ನು ಹೇಳಲು ನಾನು ಇಚ್ಛಿಸ್ತೇನೆ ನನ್ನ ಸಹೋದರಿಯರೇ. ಬಹಳ ಕಡೆ ನಾವು ನೋಡ್ತೇವೆ, ಇವತ್ತು ಗಂಡಂದಿರು ಎಲ್ಲಿಯಾದರೂ ಹೋದಾಗ ಅಥವಾ ಅವ್ರು ತಿರುಗಿ ಬರುವಾಗ ಕುರ್ಚಿ ಮೇಲೆ ಕೂತ್ಕೊಳ್ತಿರ್ತಾರೆ ಅಥವಾ ಸೋಫಾದ ಮೇಲೆ ಕೂತಿರ್ತಾರೆ. ಗಂಡ ಬಂದ ಅಂತ ಹೇಳುವಂಥದ್ದು ಅಥವಾ ಬಂದರು ಅಂತ ಹೇಳುವಂಥದ್ದು ಅಲ್ಲಿಂದ ಎದ್ದು ನಿಲ್ಲುವುದಿಲ್ಲ. ಖಂಡಿತವಾಗಿ ಒಂದು ಚೊಂಬಲ್ಲಿ ನೀರು ಕುಡಿಯಲು ತಂದು ಕೊಡುವುದಿಲ್ಲ. ಕೈಕಾಲು ತೊಳ್ಕೊಳ್ಳಿ ಅಂತೇಳಿ. ಆಮೇಲೆ ನೀರು ಕೂಡ ಕುಡಿಯೋಕ್ಕೆ ಕೊಡೋದಿಲ್ಲ. ಆಮೇಲೆ ಊಟ ಮಾಡಿ ನಾನು ಬಡಿಸ್ತೇನೆ ಬನ್ನಿ ಊಟ ಮಾಡಿ ಎಂಬುದಾಗಿ ಕೂಡ ಕೇಳುವುದಿಲ್ಲ. ಅನೇಕ ಸ್ತ್ರೀಯರನ್ನು ನಾವು ನೋಡ್ತೇವೆ, ಕೂತಲ್ಲಿಂದ ಹೇಳುವುದಿಲ್ಲ. ಗಂಡನೇ ಬಂದ ಹಾಗೆ ಯಾವ ಕಷ್ಟ ಸಂಕಟ ದುಃಖದಲ್ಲಿ ಬರುತ್ತಾನೋ ಅವನೇ ಹೋಗಿ ನೀರು ತಗೊಳ್ಬೇಕು, ಕೈಕಾಲು ತೊಗೊಳ್ಬೇಕು, ನೀರು ತೆಗೆದು ಕುಡಿಬೇಕು, ಅವರೇ ಬಡಿಸಿಕೊಂಡು ಊಟ ಮಾಡಬೇಕು. ಇವರು ಉದಾಹರಣೆಗೆ ಕೈಯಲ್ಲಿ ಒಂದು ರಿಮೋಟ್ ಹಿಡ್ಕೊಂಡು ಟಿವಿಯ ಕಡೆ ಧಾರಾವಾಹಿ ಕಡೆಗೆ ಇವರ ದೃಷ್ಟಿ ಇದ್ದರೆ ಅವರಿಗೆ ಗಂಡನನ್ನು ಕ್ಯಾರೆ ಮಾಡುವರಿಲ್ಲ, ಯಾವುದೇ ಒಂದು ಗೌರವ ಸಲ್ಲಿಸುವುದಿಲ್ಲ. ಆದರೆ ಎಲ್ಲರೂ ಇದೇ ರೀತಿ ಇದ್ದಾರೆ ಎಂಬುದಾಗಿ ನಾನು ಹೇಳುವುದಿಲ್ಲ. ಬಹಳಷ್ಟು
ಇವತ್ತು ಹೆಂಡತಿಯರ ಬುದ್ಧಿ ಇದಾಗಿದೆ. ಇದು ಗಂಡಂದರು ಕೆಲವರು ಏನು ಮಾಡ್ತಾರೆ, ಮಾತಾಡಿದರೆ ಜಗಳ ಮಾಡ್ತಾಳೆ, ಜಗಳ ಆಗ್ತದೆ ಅಂತೇಳಿ ಸಹಿಸಿಕೊಂಡು ಗಂಡಂದಿರೇ ನೋವನ್ನು ನುಂಗಿಕೊಂಡು ಸುಮ್ಮನೆ ಇರೋರು ಬಹಳ ಮಂದಿ ಇರ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ಮ ಊರಿನಲ್ಲಿ ಒಂದು ಸಲ ಒಂದು ಮನೆಯಲ್ಲಿ ನಾನು ಕೂತ್ಕೊಂಡಿದ್ದೆ. ಮಾವ ಹೊರಗಿನಿಂದ ಬರ್ತಾ ಇದ್ದಾನೆ. ಸೊಸೆ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಳೆ, ಅತ್ತೆಯು ಕೂತ್ಕೊಂಡಿದ್ದಾಳೆ. ಆದರೆ ಗಂಡ ಬಂದಂತೇಳಿ ಹೆಂಡತಿ ಎದ್ದು ನಿಂತಳು. ಈ ಸೊಸೆ ಕೂತಲ್ಲಿಂದ ಏಳಲಿಲ್ಲ. ಮಾವ ಒಂದು ಸಲ ದೃಷ್ಟಿಸಿ ನೋಡ್ದ ಈ ಸೊಸೆಯನ್ನು. ಕಡೆಗೆ ನೀನು ಏಳು, ಯಾಕೆ ಕೂತ್ಕೊಂಡೆ ಅಂತ ಹೇಳಿದ್ರೆ ಅವಳಿಗೆ ಬೇಜಾರಾಗ್ತದೆ, ಅಥವಾ ಏನಾದರೂ ತಿರುಗಿ ಅವಳು ಮಾತಾಡ್ಬೋದು, ಅಥವಾ ಆಮೇಲೆ ಮಾತಾಡ್ಬೋದು, ಅಥವಾ ಗಂಡನಿಗೆ ಚಾಡಿ ಹೇಳ್ಬೋದು ಅಂತೇಳಿ ಯೋಚನೆ ಮಾಡಿ ಹೇಳ್ಬೋದು. ಆ ವಿಷಯನೇ ಬೇಡ ಅಂತೇಳಿ ಮಾವ ಏನು ಮಾಡ್ದ ಸೊಸೆಗೆ, ನೋಡಮ್ಮ ನನಗೆ ಒಂದು ಗ್ಲಾಸ್ ನೀರು ತೆಕ್ಕಬಾ ಅಂತಂದರೆ ಅವಳಲ್ಲಿಂದ ಏಳಿಸ್ಬೇಕು, ಅವಳಿಗೆ ಅರ್ಥ ಆಗಬೇಕು ಅಂತೇಳಿ. ಆಗ ಇವಳು ಎದ್ದು ನೀರು ತರಕ್ಕೆ ಒಳಗೆ ಹೋದಾಗ ಈ ಕುರ್ಚಿಯಲ್ಲಿ ಇವನು ಕೂತ. ಆಗ ಮತ್ತೆ ಅವನು ಹೆಂಡತಿ ಹೇಳ್ದ, ನೀನು ಅಲ್ಲೇ ಕೂತುಕೋ, ಹೇಳ್ಬೇಡ ಎಂಬುದಾಗಿ. ಅವಳು ನೀರು ತಗೊಂಡು ಬಂದು ಕೂತಾಗ ಇವನು ನೀರು ಕೈಯಲ್ಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ. ಮಾವ ಸೊಸೆ ನಿಂತುಕೊಂಡ್ಳು. ಇದು ನನ್ನ ಕಣ್ಣಾರೆ ಕಂಡು ಅರ್ಥ ಮಾಡಿಕೊಂಡಿದ್ದು ನನ್ನ ಸಹೋದರಿಯರೇ. ಹಾಗೆ ಇವತ್ತು ಬಹಳ ಗಂಡಂದಿರು ಹೆಂಡತಿಯರ ವಿಷಯದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ನಿಜವಾಗಿಯೂ ನನ್ನ ಸಹೋದರಿಯರೇ, ನೀವು ದೇವರಲ್ಲಿ ಭಯ ಭಕ್ತಿ ಇಟ್ಟು ವಾಕ್ಯ ಕೊಟ್ಟು ನೀವು ಇವತ್ತು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿ ದೇವರಲ್ಲಿ ಭಯಭಕ್ತಿ ನಡೆಯುವಾಗ ಗಂಡಂದಿರಿಗೂ ಕೂಡ ಅವರು ಎಂಥ ಕೆಟ್ಟವನೇ ಆಗಲಿ ಏನೇ ಆಗಿರಲಿ ಗೌರವವನ್ನು ಸಲ್ಲಿಸಬೇಕು. ಇದು ನಿಮಗೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೂ ಕೂಡ ಅದು ಒಂದು ಆಶೀರ್ವಾದವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ನೀವು ತಿಳಿಸಿದ್ದಕ್ಕೆ, ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂಥ ನನ್ನ ಸಹೋದರಿಯರು ಏನಾದರೂ ತಪ್ಪಿ ಹೋಗಿದ್ದರೆ, ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅವರನ್ನು ಕ್ಷಮಿಸಿರಿ. ಈ ವಾಕ್ಯಕ್ಕೆ ಅನುಗುಣವಾಗಿ ನಡೆದು ಅವರು ಗಂಡ ಹೆಂಡತಿ ಪ್ರೀತಿಯಲ್ಲಿ ನಡೆದು ಅವರು ಆಶೀರ್ವಾದ ಹೊಂದಿ, ಅದು ಮಾತ್ರವಲ್ಲ ಅವರ ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಸರ್ವ ಸೃಷ್ಟಿಕರ್ತನಾದ ದೇವರು ನೀವು ಆಗಿದ್ದೀರಿ ಸ್ವಾಮಿ. ನಿಮಗೆಲ್ಲವೂ ಸಾಧ್ಯ, ಅಸಾಧ್ಯವಾದುದು ಯಾವುದೂ ಇಲ್ಲ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮ ಒಬ್ಬರಿಗೆ ಸಲ್ಲಿಸಬೇಕು. ನೀವು ಕ್ಷಮಿಸುವ ದೇವರು ಕೂಡ ನೀವು ಆಗಿದ್ದೀರಿ. ಬಹಳ ತಾಳಿಕೊಳ್ಳುವ ದೇವರು ಕೂಡ ನೀವು ಆಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.